ಪರಿಷತ್ತು ಸದಸ್ಯ ಸಿಟಿ ರವಿ ವಿರುದ್ಧ ಗೋ ಬ್ಯಾಕ್ ಘೋಷಣೆ. ಎಂಎಲ್ಸಿ ಎದುರೇ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಹೊಡೆದಾಟ. ಚಿಕ್ಕಮಗಳೂರಿನ ರಾಂಪುರದಲ್ಲಿ ಕಾಮಗಾರಿ ವೀಕ್ಷಣೆಗೆ ಎಂಎಲ್ಸಿ ಸಿಟಿ ರವಿ ಆಗಮಿಸಿದ್ದು, ಸಿಟಿ ರವಿ ಎದುರೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಕೈ ಮಿಲಾಯಿಸಿಕೊಂಡು ಭಾರೀ ಹೈಡ್ರಾಮವನ್ನೇ ಸೃಷ್ಟಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಗಟ್ಟಿ ಘೋಷಣೆ ಕೂಗಿದ್ದು ಗಲಾಟೆ ವಿಕೋಪಕ್ಕೆ ತಿರುಗಿತ್ತು. ಈ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಹೈಡ್ರಾಮವೇ ನಡೆದಿದೆ. ಚಿಕ್ಕಮಗಳೂರಿನ ರಾಂಪುರದಿಂದ ಶಕ್ತಿನಗರದವರೆಗೂ ನಡೀತಾ ಇರೋ ಕಾಮಗಾರಿಗಳ ವೀಕ್ಷಣೆಗೆ ಎಂಎಲ್ಸಿ ಸಿಟಿ ರವಿ ತೆರಳಿದ್ರು. ಕಾಮಗಾರಿ ವೀಕ್ಷಣೆ ಮಾಡಿ ವಾಪಸ್ ಬರ್ತಾ ಇದ್ದ ವೇಳೆ ರಾಂಪುರ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ರು. ಈ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಎದುರಾಗಿದ್ದು ಒಬ್ಬರಿಗೊಬ್ಬರು ಘೋಷಣೆಗಳನ್ನ ಕೂಗ್ಕೊಂಡಿದ್ದಾರೆ. ಈ ಘಟನೆ ವಿಕೋಪಕ್ಕೆ ತಿರುಗಿಕೊಂಡಿದ್ದು ಸಿಟಿ ರವಿ ಸಮ್ಮುಖದಲ್ಲೇ ಕಾರ್ಯಕರ್ತರು ಹೊಡೆದಾಡಿಕೊಂಡು ಹೈಡ್ರಾಮಾ ಸೃಷ್ಟಿಸಿದ್ದಾರೆ. ಬಳಿಕ ಬಿಜೆಪಿ ಕಾರ್ಯಕರ್ತರು ಮತ್ತು ಸಿಟಿ ರವಿ ರಸ್ತೆ ಮಧ್ಯೆ ಧರಣಿ ಕುಳಿತ ಪ್ರಸಂಗವೂ ಕೂಡ ನಡೆಯಿತು. ಕಾಮಗಾರಿ ವೀಕ್ಷಣೆಗೆ ಬಂದ ವೇಳೆ ಕೆಲ ಚೇಲಾಗಳನ್ನು ಬಿಟ್ಟು ಗಲಾಟೆ ಮಾಡಿಸಿದ್ದಾರೆ. ಈ ಚಿಲ್ಲರೆ ರಾಜಕಾರಣಕ್ಕೆ ಹೆದರಲ್ಲ, ಸತ್ಯವನ್ನ ಹೇಳಿಯೇ ಹೇಳ್ತೇನೆ. ಇಂತಹ ಗೂಂಡಾಗಳನ್ನ ಎದುರಿಸಿಯೇ ನಾವು ಇಲ್ಲಿವರೆಗೆ ಬಂದಿದ್ದೇವೆ. ನನ್ನ ಮೇಲೆ ಹಲ್ಲೆಯ ಪ್ರಯತ್ನವೂ ನಡೆದಿದ್ದು ಹೆದರಿ ಓಡಿ ಹೋಗೋ ಜಾಯಮಾನ ನನ್ನದಲ್ಲ ಅಂತ ಸಿಟಿ ರವಿ ಕಿಡಿಕಾರಿದ್ರು. ಥರ್ಡ್ ಸಪ್ಲೈ ಮಾಡಿ ಜೀವ ತಿಂತಿರುವಂತ ಆ ಥರ್ಡ್ ಸಪ್ಲೈಗೆ ಅಂದ್ರೆ ನಕಲಿ ಮದ್ಯದ ಸರಬರಾಜಿಗೆ ಕಿಂಗ್ ಪಿನ್ ಆಗಿರ್ತಕ್ಕಂಥವನು, ಕಿಂಗ್ ಪಿನ್ ಸಪೋರ್ಟ್ ಮಾಡ್ತಿರುವಂತ, ಬಡವರ ಮನೆ ಹಾಳು ಮಾಡ್ತಿರುವಂತ, ಬಡವರನ್ನ ಜೀವ ತಿಂತಿರುವಂತ ಕೆಟ್ಟ MLA ನಾನಲ್ಲ. 20 ವರ್ಷ ನಾನು ಹೇಗೆ ಅಂತ ನೋಡಿದ್ದಾರೆ. ಅಹಂಕಾರದವರು ಮೆರೀತಿದ್ದಾರೆ. ಇನ್ನೊಂದು 18-20 ತಿಂಗಳು ಮೆರೀತಾರಲ್ವಾ, ಮೆರೀಲಿ ಅವ್ರ ಸವಾಲ್ ಸ್ವೀಕಾರ ಮಾಡ್ತೀನಿ. ನನಗೆ ಮಾಹಿತಿ ಬಂತು ಇಲ್ಲೆಲ್ಲ ಹಿಂಗೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಬಂತು. ನಾನು ಹೇಳಿದೆ ನಾನೇನು ತಪ್ಪು ಮಾಡಿಲ್ಲ, ಕೆಟ್ಟ ಕೆಲಸನೂ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀನಿ. ಈ ರೋಡ್ ಸ್ಯಾಂಕ್ಷನ್ ಮಾಡಿಸಿದ್ ನಾವು ಚಿಂತಾಮಣಿ ಸರಸ್ವತಿ ದೇವಸ್ಥಾನಕ್ಕೆ ನಾನು ಬರ್ತೀನಿ, ಇನ್ಯಾವನ್ ಬರ್ತಾನೆ ಬರ್ಲಿ. ಯಾರು ಸ್ಯಾಂಕ್ಷನ್ ಮಾಡಿಸಿದ್ದು ಅನ್ನೋದು ಆದೇಶ ಪತ್ರವನ್ನ ಆ ಸರಸ್ವತಿ ದೇವಸ್ಥಾನ ಮುಂದೆ ಇಡ್ತೀನಿ, ಅವರು ಬಂದಿಡ್ಲಿ. ಮತ್ತೆ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಅನುದಾನವನ್ನ ಯಾವ್ಯಾವ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅನ್ನೋ ಪಟ್ಟಿನೂ ಕೊಡ್ತೀನಿ. ಯಾವ ಊರಿನಲ್ಲೂ ಸಿಟಿ ರವಿಗಿಂತ 1 ರೂಪಾಯಿನೂ ಜಾಸ್ತಿ ಕೊಟ್ಟೆ ಅಂತ ಬೀಗೋದಕ್ಕೆ ಯಾರಿಗೂ ಅವ್ರು ಈ ಜನ್ಮದಲ್ಲಿ ಆಗಲ್ಲ. ಯಾಕೆಂದ್ರೆ ಅಷ್ಟು ವಿಶೇಷ ಅನುದಾನವನ್ನ ತಂದು ಕೆಲಸ ಮಾಡಿಸಿರೋದು ನಾನು. ಈ ಸತ್ಯವನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿಗೆ ಬಂದೆ. ಅದು ಬಿಟ್ರೆ ಇನ್ನೇನು ಇರಲಿಲ್ಲ. ನಾವು ದುಡ್ಡು ಹಾಕ್ಸಿದ್ರೊಳಗೆಲ್ಲ ಹೋಗಿ ಉದ್ಘಾಟನೆ ಮಾಡಿ, ಆಮೇಲೆ ದೇವಸ್ಥಾನಕ್ಕೆ ದುಡ್ಡು ಹಾಕ್ಸಿದ್ರೊಳಗೆಲ್ಲ ಕಾಂಟ್ರಾಕ್ಟರ್ಗಳಿಗೆ, ಇಂಜಿನಿಯರ್ಗಳಿಗೆ ಹೇಳಿ ಇದು ಪ್ರೋಟೋಕಾಲು ಶಾಸಕರು ಕೊಡಬೇಕು, ಚಾಕು ಶಾಸಕರು ಕೊಡಬೇಕು ಅಂತ ಹೇಳಿ ಯಾರ್ದೋ ದುಡ್ಡು ಯಾರ್ದೋ ಜಾತ್ರೆ ಅಂತ ತೋರಿಸ್ತಾರಲ್ಲ, ಈ ನಾಟಕ ಬಂದ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀನಿ. ಇವು ಯಾವುದಕ್ಕೂ ಹೆದರೋ ಪ್ರಶ್ನೆ ಇಲ್ಲ. ನಾವು ಯಾವ ಸವಾಲನ್ನು ಸ್ವೀಕಾರ ಮಾಡ್ತೀವಿ. ಅವರಿಗೆ ನಾನು ಹೇಳಕ್ ಬಯಸ್ತೇನೆ, ನೀವು ವಿಳಂಬಕ್ಕೆ ಕಾರಣ ನಿಮ್ಮ KEB, ವಿಳಂಬಕ್ಕೆ ಕಾರಣ ನಿಮ್ಮ ಅರಣ್ಯ ಇಲಾಖೆ, ವಿಳಂಬಕ್ಕೆ ಕಾರಣ ನಿಮ್ಮ ಸರ್ಕಾರ ವರ್ಕ್ ಆರ್ಡರ್ ಕೊಟ್ಟಿದ್ದನ್ನ ತಡೆ ಹಿಡಿದು ನಿಲ್ಸಿದ್ದು, ಕಾಮಗಾರಿ ನಿಲ್ಸಿದ್ದ ಕಾರಣಕ್ಕೆ ಉಳಿದ ಸಂಗತಿ ಹೇಳಿ ಅವ್ರ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ. ಯಾಕೆ ಈಗಲೂ ಕಂಬ ತೆಗಿತಾ ಇದಾರೆ, ಇನ್ನೂ ಕಂಬ ಪೂರ್ತಿ ತೆಗ್ದಿಲ್ಲ. ಬೆಂಕಿ ಹಾಕಿಸ್ತೀನಿ ಅಂತ ಬೇರೆ ಹೇಳ್ತಾರಂತೆ. ಹಾಕಿಸ್ಲಿ ಬೆಂಕಿನ ನಾವು ನೋಡ್ತೀವಿ. ಅದೇನ್ ಬೆಂಕಿ ಹಾಕಿಸ್ತಾರೆ, ಅದೇನ್ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಮತ್ತು ನನಗೂ ಪಟ್ಟಿ ಇದೆ, ತರ್ಸ್ಕೊತಾ ಇದ್ದೀನಿ. ಯಾರ್ಯಾರ ಹೆಸರಿನಲ್ಲಿ ಯಾರ್ಯಾರು ಕಾಮಗಾರಿನ ಮಾಡ್ತಾರೆ ಅನ್ನೋದನ್ನ ನನ್ನ ಹತ್ರನೂ ಪಟ್ಟಿ ಇದೆ. ಅದನ್ನು ನಾನು ಸಮಯ ಬಂದಾಗ ಬಿಡುಗಡೆ ಮಾಡ್ತೀನಿ. ಯಾರ್ಯಾರ ಹೆಸರಿನಲ್ಲಿ ಅಪ್ಲಿಕೇಶನ್ ಹಾಕ್ಸಿದ್ದಾರೆ, ಯಾರ್ಯಾರು ಕಾಮಗಾರಿ ಮಾಡ್ತಿದ್ದಾರೆ ಅಂತ ಅದು ಒಂದಿನ ಬಹಿರಂಗ ಆಗುತ್ತೆ. ಶಾಸಕರು ಪ್ರೆಸ್ ಮೀಟ್ ಮಾಡಿದ್ರು, ಅವ್ರು ಹೇಳಿದ್ರು ಈ ರೋಡ್ ಕಾಮಗಾರಿಯನ್ನ CSC ಅವರು ಗುತ್ತಿಗೆ ತಗೊಂಡಿದ್ದಾರೆ, ಬೇಕು ಅಂತಾನೆ ಶಾಸಕರ ಹೆಸರಿಗೆ ಮಸಿ ಬಳಿಯಕ್ಕೋಸ್ಕರನೇ ಕಾಮಗಾರಿ ತಡ ಮಾಡಿದ್ದಾರೆ. ನೋಡ್ರಿ, 2022-23 ನಾನು MLA ಇದ್ದಾಗ ಮಂಜೂರಾಗಿದ್ದು. ಕಾರ್ಯಾದೇಶ ಕೊಡೋದು 24/7 ಅಂದ್ರೆ ತಡೆ ಹಿಡಿದು 15/7/24ಕ್ಕೆ ಅಂದ್ರೆ 1 ವರ್ಷ 3 ತಿಂಗಳು ಕಾರ್ಯಾದೇಶನೇ ಕೊಡ್ಲಿಲ್ಲ. ಕಾಸು ಕೊಡ್ಲಿ ಅಂತ ಕಾಯ್ತಾ ಇದ್ದೀರಾ? ಕಾರ್ಯಾದೇಶ ಕೊಡದಲ್ಲೇನೆ ಲಂಚಕ್ಕೋಸ್ಕರ ಬಾಯಿ ಬಿಟ್ಕೊಂಡಿದ್ರಾ?
ಅದನ್ನ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅವ್ರದ್ದು, ಎಷ್ಟೆಷ್ಟು ಪೀಡಿಸಿದ್ದಾರೆ ಅಂತ. ಇದಾದ್ಮೇಲೆ ಕಂಬ ತೆಗಿದಲೇನೆ 10 ಮೀಟರ್ ರೋಡ್ ಮಾಡಕ್ ಆಗ್ತಿತ್ತ, ಇನ್ನೂ ಕಂಬ ತೆಗ್ದಿಲ್ಲ, ಇನ್ನೂ ತೆಗಿತಾ ಇದಾರೆ. ಈಗ್ಲೂ ನೋಡ್ಕೊ ಮನೆಯಲ್ಲಿ ಈಗ್ಲೂ ಕಂಬ ತೆಗಿತಾ ಇದಾರೆ. ಮರ ತೆಗಿದಲೆ ರೋಡ್ ಮಾಡಕ್ ಆಗ್ತಿತ್ತ? ಯಾವಾಗ ತೆಗ್ಸಿದಾರೆ ಮರ ತೆಗಿಯೋ ಕಾರ್ಯಾದೇಶ ಕೊಟ್ಟಿರೋದೇನೆ 18/10/2025 ಮರ ತೆಗಿಯೋ ಕಾರ್ಯಾದೇಶ, ಅಂದ್ರೆ ವರ್ಕ್ ಆರ್ಡರ್ ಕೊಟ್ಟಿರೋದು ಫಾರೆಸ್ಟ್ ಇಲಾಖೆಯವರು. ಕಂಬ ತೆಗಿಯೋ ಕಾರ್ಯಾದೇಶ ಕೊಟ್ಟಿರೋದು 29/1/2026. ಇವ್ರು ಧಿಕ್ಕಾರಕ್ಕೆ ಹೋಗ್ಬೇಕಾಗಿದ್ದು ಕೆಬಿಗೆ, ಧಿಕ್ಕಾರಕ್ಕೆ ಹೋಗ್ಬೇಕಾಗಿದ್ದು ಅವ್ರ MLAಗೆ, CT ರವಿಗಲ್ಲ. ನಾನು ತಡ್ಕೊಂಡು ಇವ್ರ ರಾಜಕೀಯ ನಾಟಕ ನೋಡಕ್ಕಾಗದೆ ಬಂದಿದ್ದೀನಿ. ಈ ರಾಜಕೀಯ ನಾಟಕಕ್ಕೆ ಎಲ್ಲಾರು ಒಂದ್ ಕಡೆ ಎದುರಿಸ್ಬೇಕು ಅಂತ ಬಂದಿದ್ದೀನಿ. ಇವು ಚಿಲ್ರೆಗಳು ನನ್ನ ಹಿಂದ್ಗಡೆ ಬಕೆಟ್ ಹಿಡ್ಕೊಂಡಿದ್ದವು. ಇವ್ಯಾವಕ್ಕೂ ಎಕ್ಸ್ಟ್ರಾ ಕೆಪಾಸಿಟಿ ಇಲ್ಲ. ಇವೆಲ್ಲ ಪೇಮೆಂಟ್ ಗಿರಾಕಿಗಳು, ತಟ್ಟೆ ಕಾಸಿನ ಗಿರಾಕಿಗಳು ನಮ್ಮ ಹಿಂದ್ಗಡ್ಲೆ ಬಕೆಟ್ ಹಿಡ್ಕೊಂಡಿದ್ದವು. ಈ ಚಿಲ್ಲರೆ ಗಿರಾಕಿಗಳು, ಚಿಲ್ಲರೆ ರಾಜಕಾರಣ ನಾನ್ ಕಂಡಿಲ್ವಾ? ಗುರುವಿಗೆ ತಿರುಮಂತ್ರ ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವಿನ ಗಲಾಟೆಯಿಂದ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು, ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಹರಸಾಹಸ ಪಟ್ಟರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಚಿಕ್ಕಮಗಳೂರು.